ಈಗ ಉದಾಹರಣೆಗೆ ಕೃಷ್ಣದೇವರಾಯ ವೆರಿ ಫೇಮಸ್, ಅಮೋಘ ವರ್ಷ ನೃಪತುಂಗ, ಇಮ್ಮಡಿ ಪುಲಕೇಶಿ, ಒಂದಷ್ಟು ಜನರ ಮಯೂರ, ಇಮ್ಮಡಿ ಅರಸಪ್ಪ ನಾಯಕ. ಈತ 1555ರಿಂದ 1598ರವರೆಗೆ ಸೋದೆಯಲ್ಲಿ ಎಲ್ಲ ಧರ್ಮಗಳಿಗೂ ಅವಕಾಶ ಮಾಡಿಕೊಟ್ಟಿದ್ದ. ಜಾತ್ಯತೀತ ಪ್ರಜ್ಞೆ ಈ ಕಾಲಕ್ಕೆ ತುಂಬ ರಿಲೆವೆಂಟ್ ವರ್ಡ್. ಜೈನ ಧರ್ಮ ಇತ್ತು, ವೈಷ್ಣವ, ಶೈವ, ವೀರಶೈವ, ಸ್ಮಾರ್ತ, ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಟ್ಟು ಸಮಾನವಾಗಿ ಕಾಣ್ತಾ ಇದ್ದ. ಶಂಕರ ಪೀಠ, ಸೋಂದ ಸ್ವರ್ಣವಲ್ಲಿ ಮಠ, ವಾದಿರಾಜ ಮಠ, ಮಾಧ್ವರ ವಾದಿರಾಜ ಮಠ ಇದ್ದೆ, ಮಾಧ್ವ ಸಂಪ್ರದಾಯದ್ದು. ಬೆಳವಡಿ ಮಲ್ಲಮ್ಮ, ಆ ಬೆಳವಡಿ ಮಲ್ಲಮ್ಮ ಬೆಳೆದದ್ದು ಹುಟ್ಟಿ ಬೆಳೆದದ್ದು ಇದೇ ಪ್ರದೇಶದಲ್ಲಿ. ಗೊತ್ತಿದೆ ಕಾರಣ. ಶಿವಾಜಿಯ ಜೊತೆಗೆ ಹೋರಾಟ ಮಾಡಿ ನೋಡಿ, ಮರೆತು ಹೋದ ಸಾಮ್ರಾಜ್ಯ ಹೇಳೋದಕ್ಕೆ ಇದೆಲ್ಲ ಸಂಗತಿಗಳು ಸಾಕ್ಷಿ. ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಮಹಿಳಾ ಸೈನ್ಯವನ್ನು ಕಟ್ಟಿದ ಕೀರ್ತಿ ಮಲ್ಲಮ್ಮಳಿಗೆ ಸಲ್ಲುತ್ತದೆ. ಮಹಿಳಾ ಸೈನ್ಯವನ್ನು ಕಟ್ಟಿದ್ಲು, ಕಂಪ್ಲೀಟ್ಲಿ ಮಹಿಳಾ ಸೈನ್ಯ. ಮಲ್ಲಮ್ಮಳ ಸಾಹಸ, ಅದು ಯಶೋಗಾಥೆ. ಅವಳ ವರ್ಣನೆ ಹೇಗಿದೆ ಗೊತ್ತಾ? ಮಲ್ಲಮ್ಮಳ ವರ್ಣನೆ ಆ ಕಾಲದಲ್ಲಿ, ಅವಳ ವ್ಯಕ್ತಿತ್ವದ ವರ್ಣನೆ. ರೂಪದಲ್ಲಿ ರತಿ ಅಂತ ಇದ್ಲು, ಸೌಂದರ್ಯವತಿಯಾಗಿದ್ಲು, ಶೌರ್ಯದಲ್ಲಿ ದುರ್ಗಿ ಅಂತ ಇದ್ಲು, ಅಷ್ಟು ಪರಾಕ್ರಮಿಯಾಗಿದ್ಲು, ವಿದ್ಯೆಯಲ್ಲಿ ಸರಸ್ವತಿ ಅಂತ ಇದ್ಲು.